ಆದ್ಮೇಲೆ ಗಂಡನ ಮನೆಯಲ್ಲಿ ಇರಬೇಕಾದ್ದು ಹೆಂಡತಿ ಆದೋಳ್ ಧರ್ಮ ಅಂತ ಅಪ್ಪ ಆ ದಿನ ಹೇಳಿದ್ರು. ಆದ್ರೆ ನನಗದನ್ನ ಪಾಲನೆ ಮಾಡೋದಕ್ಕಾಗ್ಲಿಲ್ಲ. ಕರಿಮಣಿ ಸರ ಕೂಡ ನನ್ನ ಗಂಡನ ಹಿತಕ್ಕೋಸ್ಕರ ತೆಗೆದಿಡೋ ಹಾಗಾಯ್ತು. ಅದರಿಂದ ನಾನು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಹೋಗೋ ಹಾಗಾಯ್ತು. ಅವ್ರನ್ನ ಬಿಟ್ಟು ಬರಲ್ಲ ಅಂತ ಮಾತು ಕೊಟ್ಟಿದ್ದೆ ನಾನು. ಆ ಮಾತನ್ನು ಉಳಿಸ್ಕೊಳ್ಳೋಕ್ಕೂ ಆಗ್ಲಿಲ್ಲ ನನಗೆ. ತುಂಬಾ ಸುಳ್ಳು ಹೇಳಿದೆ. ಇದರಿಂದ ನನ್ನ ಗಂಡಂಗೆ ಯಾವುದೇ ರೀತಿ ತೊಂದರೆ ಬರಬಾರ್ದು ದೇವ್ರೆ. ಶಿವ ಶಿವ, ಯಾರಮ್ಮ ನೀನು? ಯಾಕೆ ಒಬ್ಬಳೇ ಪೂಜೆ ಮಾಡ್ತಾ ಇದೀಯಾ? ರಾಧಿಕಾ, ಇವಳ್ಯಾಕೆ ಇಲ್ಲಿ ಬಂದಿದ್ದಾಳೆ? ಸ್ವಾಮೀಜಿ, ಇವಳು ಮದ್ವೆ ಆಗದೆ ಇರೋ ಹುಡುಗಿ. ಸ್ವಾಮೀಜಿ, ಇವಳು ಈ ರೀತಿ ಪೂಜೆ ಮಾಡೋದು ತಪ್ಪಲ್ವಾ? ಇದು ವಿವಾಹಿತ ಹೆಂಗಸರು ಮಾಡೋ ವ್ರತ ಅಂತನ್ನೋ ಅರಿವು ಇಲ್ವೇನಮ್ಮ ನಿನಗೆ? ನಿನ್ನಿಂದ ಧಾರ್ಮಿಕ ವಿಧಿಗೆ ಭಂಗ ಆಗಿದೆ. ಸ್ವಾಮೀಜಿ, ನಾನು ಯಾವ ಅಪರಾಧನೂ ಮಾಡಿಲ್ಲ. ವ್ರತ ಮಾಡಿ ನಿಯಮ ಭಂಗನೂ ಮಾಡಿಲ್ಲ. ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ, ಆಶೀರ್ವಾದ ಮಾಡಿ. ಶ್ರೀಗಳಲ್ಲಿ ನಮ್ದೊಂದು ವಿನಂತಿ, ಈ ಹುಡುಗಿನ ಹೀಗೆ ಬಿಟ್ರೆ ಪದೇ ಪದೇ ಈ ತರ ತಪ್ಪನ್ನು ಮಾಡ್ತಾನೆ ಇರ್ತಾಳೆ. ನಮ್ಮೂರಿನ ಸಂಪ್ರದಾಯ ಸಂಸ್ಕೃತಿ ಎಲ್ಲಾನ ಹಾಳು ಮಾಡ್ತಾಳೆ. ನಮ್ಮೂರಿನ ಮಕ್ಕಳು ಇವಳು ಹಾದಿನೇ ಹತ್ತಾರಷ್ಟೇ. ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ಇವಳನ್ನ ಹೀಗೆ ಬಿಡ್ಲೇಬಾರ್ದು. ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ಹೌದು, ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗ್ಲೇಬೇಕು. ಕೃಷ್ಣ, ರಾಧಿಕಾ ತನಗೆ ಏನೇ ಆದರೂ ಹೇಳ್ಕೊಳಲ್ಲ. ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ತಾನು ಸುಮ್ಮನೆ ಇದ್ದು ನೋವು ಅನುಭವಿಸ್ತಾಳೆ. ಈಗ ಅವಳು ಹೆಲ್ಪ್ ಮಾಡೋಕ್ಕೆ ಯಾರೂ ಇಲ್ಲ. ಅವಳ ರಕ್ಷಣೆಗೆ ಅವಳೇ ಹೋರಾಡಬೇಕು. ಕೃಷ್ಣ, ನೀನೇ ಅವಳಿಗೆ ಧೈರ್ಯ ಕೊಡು. ಸ್ವಾಮೀಜಿ, ನಾನು ಹೇಳ್ತಿರೋದು ಸತ್ಯ. ನಾನು ಧರ್ಮಕ್ಕೆ ಬದ್ಧವಾಗಿರ್ಬೇಕು, ಶಾಸ್ತ್ರದ ಪ್ರಕಾರ ನಡ್ಕೋಬೇಕು ಅಂತಾನೆ ಈ ಪೂಜೆ ಮಾಡಿದ್ದು. ಮದುವೆ ಆದವ್ರಿಗೆ ಇರೋ ಹಾಗೆ ನನಗೂ ಈ ವ್ರತ ಮಾಡೋ ಅರ್ಹತೆ ಇದೆ, ಯೋಗ್ಯತೆ ಇದೆ. ಓಹೋ, ಹಂಗಾರೆ ನಿನ್ ಗಂಡ ಮನುಷ್ಯನಾ? ಕೃಷ್ಣನೇ ನನ್ನ ಗಂಡ. ನೋಡ್ರಪ್ಪ, ಇದರಿಂದ ಊರಿಗೆ ಕಷ್ಟ ಆಗತ್ತೆ. ದೈವ ಮುನಿಸ್ಕೊಂಡಿದೆ, ಸ್ವಾಮಿಗಳು ಕೋಪಿಸ್ಕೊಂಡಿದ್ದಾರೆ. ಇದನ್ನ ಇಲ್ಲೇ ಬಿಡಬಾರ್ದು. ಪಂಚಾಯತಿ ಕರೀಲೇಬೇಕು. ಆಯ್ತು ಆಯ್ತು ಆಯ್ತು, ಪಂಚಾಯತಿ ಕರೀರಿ. ದೈವದ ಹತ್ರಗೆ ಈ ಪ್ರಶ್ನೆನೂ ಇಡಿ. ಅಲ್ಲಿ ಸರ್ವ ಜನರ ಸಮ್ಮುಖದಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾನು ಬದ್ಧ. ವಿಶಾಖ, ವಿಶುಗ್ ನೀನಾದ್ರೂ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ? ಏನಂತ? ಅವನು ನನಗೆ ಊಟ ಬೇಡ ಅಂತ ಹೋಗಿ ಮಲ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ರಮ್ಮ ನೀನ್ ಖಾಲಿ ಹೋಟೆಲ್ ಮಲ್ಕೋಬೇಡ ಅಂತ ಹೇಳ್ತಾ ಇದ್ದಾಳೆ. ನಿನಗೆ ನಿನ್ ಗಂಡನ ಬಗ್ಗೆ ಒಂದ್ ಸ್ವಲ್ಪನೂ ಲಕ್ಷಣ ಇಲ್ಲ. ಕೂತ್ಕೊಂಡು ಪಟ್ಟಂಗ ಹೊಡಿತಾ ಇದೀಯಾ? ನೀನ್ ಹೀಗ್ ಮಾಡ್ತಿರೋದ್ರಿಂದಾನೆ ದಿನ ತವನು ಡಲ್ ಆಗ್ತಾ ಇರೋದು. ನಿನಗೆ ಅವನ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ವಾ? ಇಲ್ಲ ಅಜ್ಜಿ,